ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನನ್ನ ಅನಂತ ನಮನಗಳು. ಈ ಪ್ರಪಂಚದಲ್ಲಿ 100ಕ್ಕೆ 100 ಒಳ್ಳೆಯವರು ಸಿಗಲ್ಲ, ಅದೇ ರೀತಿಯಾಗಿ 100ಕ್ಕೆ 100 ಕೆಟ್ಟವರು ಕೂಡ ಸಿಗುವುದಿಲ್ಲ. ಇದನ್ನ ನಾವು ಮೊದಲ ಮನವರಿಕೆ ಮಾಡ್ಕೋಬೇಕು. ಯಾಕಂದ್ರೆ 100ಕ್ಕೆ 100 ಒಳ್ಳೆಯವರು ಯಾರಾದ್ರೂ ಇದ್ರು ಅಂದ್ರ ಅವರು ಭಗವಂತನ ಅವತಾರ ಅಂತ ಹೇಳ್ಬೇಕಾಗ್ತದೆ. ಯಾಕಂದ್ರೆ ಮನುಷ್ಯನಿಗೆ ಒಂದಷ್ಟು ಲಿಮಿಟೇಷನ್ಗಳದಾವ. ಅವನೆಷ್ಟೇ ಒಳ್ಳೆಯವನದನಂದ್ರು ಕೂಡ ಅಲ್ಲಷ್ಟು ಏನಾದ್ರೂ ಚಿಕ್ಕ ಪುಟ್ಟ ದೋಷಗಳು, ದೌರ್ಬಲ್ಯಗಳು ಇದ್ದೇ ಇರ್ತಾವ. ದಿಸ್ ಈಸ್ ದ ಟ್ರುತ್ ಆಫ್ ದಿಸ್ ಯೂನಿವರ್ಸ್. ಅದೇ ರೀತಿಯಾಗಿ ಬಿಗ್ ಬಾಸ್ ಅಶ್ವಿನಿ ಮೇಡಮ್ ಅವರು ಕೂಡ ಎಷ್ಟೇ ಕೆಟ್ಟವರಪ್ಪ, ಅವರು ಗಿಲ್ಲಿನ ಕೆಳಗ್ ಹಾಕ್ಲಿಕ್ಕೆ ಅಥವಾ ಗಿಲ್ಲಿನ ಡಲ್ ಮಾಡ್ಲಿಕ್ಕೆ ಅಥವಾ ಗಿಲ್ಲಿನ ಸೋಲಿಸ್ಲಿಕ್ಕೆ ಏನೇನೋ ಕೆಟ್ಟದನ್ನೆಲ್ಲ ಮಾಡಿಬಿಟ್ರಪ್ಪ ಅಂತ ನಾವು ಅನ್ಬಹುದು. ಆದರೆ ಅವರಲ್ಲಿ ಕೂಡ ಒಳ್ಳೆಯ ಗುಣಗಳು ಅದಾವು ಅನ್ನೋದು ಇತ್ತೀಚೆಗೆ ನಮಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನನ್ನಲ್ಲಿ ಅವ್ರ ಬಗ್ಗೆ ಇದ್ದಂಥ ಒಳ್ಳೆಯ ಅಭಿಪ್ರಾಯ ಏನು ಅಂತ ಕೇಳಿದ್ರೆ, ಅವರು ಬಹಳ ಧೈರ್ಯಶಾಲಿ ಅದಾರ. ಆಮೇಲೆ ಯಾವುದನ್ನು ಅವ್ರು ಸೀರಿಯಸ್ ಆಗಿ ತಗೊಳಲ್ಲ. ಯಾರಾದ್ರೂ ಏನಾದ್ರೂ ಅಂದ್ರು ಅಂದ್ರೆ ಅದನ್ನ ಬಹಳಷ್ಟು ಮನಸ್ಸಿನ ಮೇಲೆ ತಗೊಳುದಿಲ್ಲ, ಬಹಳ ಕಮ್ಮಿ ಅವ್ರು ತಗೊಳುದು. ಆಮೇಲೆ ಯಾರ ಜೊತೆನೂ ಅವರು ವಿರಸವನ್ನ ಮುಂದುವರ್ಸಲ್ಲ. ಮುಂದುವರ್ಸಿದ್ದು ನನಗ್ ಕಂಡು ಬಂದಿಲ್ಲ. ಇರಬಹುದು ಅವ್ರು ಮುಂದುವರ್ಸುವಂತಹ ಗುಣ ಅವರಲ್ಲಿ ಇದ್ದಿರಬಹುದು, ಬಟ್ ನನಗ್ ಕಂಡು ಬಂದಿಲ್ಲ. ಯಾಕಂದ್ರೆ ಗಿಲ್ಲಿಯವರ ತಂದೆ ತಾಯಿಗಳು ಬಂದು ಹೋದ ನಂತರ ಅಶ್ವಿನಿ ಮೇಡಮ್ ಅವರಿಗೆ ಗಿಲ್ಲಿಯವರ ಬಗ್ಗೆ ಸಾಫ್ಟ್ ಕಾರ್ನರ್ ಆರಂಭ ಆಯ್ತು. ಈ ಮಾತನ್ನ ಅವರೇ ಹೇಳ್ಕೊಂಡಿದ್ದಾರೆ. ಆದ್ರೆ ನನಗ ಗೊತ್ತಿರುವ ಮಟ್ಟಿಗೆ ಅದಕ್ಕಿಂತ ಪೂರ್ವದಲ್ಲೇ ಅವರಿಗೆ ಗಿಲ್ಲಿ ಬಗ್ಗೆ ಒಂದಷ್ಟು ಸಾಫ್ಟ್ ಕಾರ್ನರ್ ಮೂಡಿತ್ತು. ಕಾರಣ ಅಂದ್ರೆ, ಈ ವ್ಯಕ್ತಿಯನ್ನ ನಾನು ಯಾವುದೇ ಪರಿಸ್ಥಿತಿಯಲ್ಲೂ ಬಗ್ಗು ಬಿಡಲಿಕ್ಕೆ ಸಾಧ್ಯವಿಲ್ಲ, ಈ ವ್ಯಕ್ತಿಯನ್ನ ನಾನು ಸೋಲಿಸ್ಲಿಕ್ಕೆ ಸಾಧ್ಯವಿಲ್ಲ, ಕುಗ್ಗಿಸ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಯಾವಾಗ ಅಶ್ವಿನಿ ಮೇಡಮ್ ಅವರಿಗೆ ಗೊತ್ತಾಯ್ತೋ ಅವಾಗ ಅವರು ಗಿಲ್ಲಿ ಬಗ್ಗೆ ಸಾಫ್ಟ್ ಕಾರ್ನರ್ ಸ್ಟಾರ್ಟ್ ಮಾಡಿದ್ರು. ಒಂದು ಸಮಯದೊಳಗ ಅಶ್ವಿನಿ ಮೇಡಮ್ ಅವರಿಗೆ ಸಪೋರ್ಟ್ ಮಾಡುವವರ ಸಂಖ್ಯೆ ಅಧಿಕವಾಗಿತ್ತು. ಅಂಥ ಸಂದರ್ಭದಲ್ಲಿ ಗಿಲ್ಲಿ ಮಾತ್ರ ಅವರನ್ನ ವಿರುದ್ಧ ಹಾಕೋತಿದ್ರು. ಗಿಲ್ಲಿ ಮಾತ್ರ ಅಶ್ವಿನಿ ಮೇಡಮ್ ಅವರ ವಿರುದ್ಧ ಮಾತನಾಡ್ತಾ ಇದ್ರು. ಜೊತೆಗೆ ಕಾವ್ಯ ಅವರು ಕೂಡ ಅದೇ ರೀತಿಯಾಗಿ, ಕಾವ್ಯ ಅವರು ಕೂಡ ಅಶ್ವಿನಿ ಮೇಡಮ್ ಅವ್ರನ್ನ ಯಾವಾಗಲೂ ವಿರೋಧ ಮಾಡ್ಕೊತಾನೆ ಬಂದಾರ. ಕಾರಣ ಏನಂದ್ರೆ, ಆರಂಭದಲ್ಲೇ ಅವರಿಗೆ ಅಶ್ವಿನಿ ಮೇಡಮ್ ಅವರು ಕಾವ್ಯ ಅವರಿಗೆ ನೀನು ಫ್ರೀ ಗಿಫ್ಟ್ ಅಂತ ಒಂದು ಏನ್ ಟೈಟಲ್ ಕೊಟ್ಬಿಟ್ರಲ್ಲ, ಮೊದಲೇ ಕಾವ್ಯ ಅವರು ಅವರಿಗೆ ಯಾರಾದ್ರೂ ಏನಾದ್ರು ಅಂದ್ರು ಸಹಿಸಿಕೊಳ್ಳಿಕ್ ಆಗಲ್ಲ. ಹೀಗಾಗಿ ಸುಮಾರು ಅಲ್ಲಿ ಅವರು 3 ತಿಂಗಳು ಅದಾರಂತ ನಾವು ಇಟ್ಕೊಳ್ಳೋಣ, 3.5 ತಿಂಗಳು ಅದಾರ ಹೆಚ್ಚು ಕಮ್ಮಿ. ಅದರಲ್ಲಿ 2 ತಿಂಗಳು ಅವ್ರ ಜೊತೆ ಮಾತಾಡಿಲ್ಲ. ಅಶ್ವಿನಿ ಮೇಡಮ್ ಅವ್ರ ಜೊತೆ ಮಾತೇ ಆಡಿಲ್ಲ. 2ರಿಂದ 2.5 ತಿಂಗಳು ಮಾತಾಡಿಲ್ಲ ಅವರು. ಕೊನೆಗೆ ಒಂದಷ್ಟು ಜನಗಳು ಕಮ್ಮಿ ಆದಾಗ, ಆಮೇಲೆ ಅಶ್ವಿನಿ ಮೇಡಮ್ ಅವರಲ್ಲಿ ಕೂಡ ಸಾಫ್ಟ್ ಕಾರ್ನರ್ ಬಂದಾಗ, ಆ ಸಂದರ್ಭದಲ್ಲಿ ಕೆಲವು ಸಾರಿ ಅವರು ಅಶ್ವಿನಿ ಮೇಡಮ್ ಅವ್ರ ಜೊತೆಗೆ ಮಾತನಾಡಿದಾರ ಕಾವ್ಯ ಅವರು. ನಾನೀಗ ಏನು ಹೇಳಿಕ್ ಹೊರಟಿದ್ದೀನಿ ಅಂದ್ರೆ, ಅಶ್ವಿನಿ ಮೇಡಮ್ ಅವರು ಹಯಗ್ರೀವ ಅನ್ನುವಂಥ ಒಂದು ಕನ್ನಡ ಸಿನಿಮಾದ ಅಂದ್ರೆ ಚಿತ್ರದ ಅಡ್ವರ್ಟೈಸ್ ಮಾಡುವ ಸಲುವಾಗಿ ಗಿಲ್ಲಿ ಅವರು ಮತ್ತು ಅಶ್ವಿನಿ ಮೇಡಮ್ ಅವರು ಮಂಡ್ಯದಲ್ಲಿ ಹಯಗ್ರೀವ ಚಿತ್ರದ ಪ್ರಚಾರಕ್ಕಾಗಿ ಒಂದೇ ಸ್ಟೇಜ್ ಅನ್ನ ಹಂಚಿಕೊಂಡಿದ್ರು. ಅದೇ ಸಂದರ್ಭದಲ್ಲಿ ಅವರ ಅಶ್ವಿನಿ ಮೇಡಮ್ ಅವರ ತಾಯಿಯವರು ಗಿಲ್ಲಿ ಅವರನ್ನ ಹಿಂದಿನಿಂದ ಬಂದು 2 ಕಣ್ಣುಗಳನ್ನ ಮುಚ್ಚಿ, ತಲೆಗೆ ಒಂದಷ್ಟು ಹಿಂಗ ಟಚ್ ಮಾಡಿ ಅವರ ಕಣ್ಣುಗಳನ್ನ ಮುಚ್ಚಿ ಅವ್ರ ಜೊತೆ
ಖುಷಿಯನ್ನ ವ್ಯಕ್ತಪಡಿಸ್ತಾರ. ಅವ್ರ ತಾಯಿಯವರು ನಿಜವಾಗ್ಲೂ ಗ್ರೇಟ್. ಅವರು ಬಿಗ್ ಬಾಸ್ ನಲ್ಲಿ ಬಂದಾಗೂ ಕೂಡ ಗಿಲ್ಲಿ ಅವ್ರ ಜೊತೆ ಬಹಳ ಚೆನ್ನಾಗಿ ಮಾತನಾಡಿದ್ರು. ಅಳಿಯ ಅಂತ ಕರೆದ್ರು ಅವರು ಅವನಿಗೆ. ನಮ್ಮ ಮಾವನ ಮಗ ಅಪ್ಪ ನೀನು ಅಂತ ಕರೆದ್ರು. ನನಗೇನಾದ್ರೂ ಒಬ್ಬ ಸಣ್ಣ ಹುಡುಗಿ ನಿನ್ಗ ವಯಸ್ಸಿಗೆ ಹೊಂದಾಣಿಕೆ ಆಗುವಂತ ಮಗಳಿದ್ದ ನಿನಗ ಕೊಟ್ಬಿಡ್ತಿದ್ದೆ ಅನ್ನೋ ತರ ಮಾತಾಡಿದ್ರು ಅವರು. ಅಂದ್ರೆ ಅವರು ಕೂಡ ಒಳ್ಳೆ ಹಾಸ್ಯ ಪ್ರಜ್ಞೆಯನ್ನ ಉಳ್ಳವರು, ತಿಳುವಳಿಕೆಯನ್ನ ಉಳ್ಳವರು. ಇದನ್ನೆಲ್ಲ ನೋಡಿದಾಗ ನಮಗ ಖುಷಿ ಆಗುತ್ತೆ. ಅಲ್ಲೇ ಇದ್ದಂತ ಅಶ್ವಿನಿ ಮೇಡಮ್ ಅವರು ಕೂಡ ಖುಷಿಯಾಗಿ ಮಾತಾಡ್ತಾರ. ಗಿಲ್ಲಿ ಅವರು ಮಾತನಾಡುವಾಗ ಕೊನೆಗೆ ಈಗ ನಮ್ಮ ಅತ್ತೆ ಮಗಳು ಮಾತಾಡ್ತಾರ ಅಂತ ಹೇಳ್ತಾರ. ಅಲ್ಲೇ ಇದ್ದಂತ ಅಶ್ವಿನಿ ಮೇಡಮ್ ಅವರು ನಗತಾರ, ಸಂತೋಷವಾಗಿ ಸ್ವೀಕಾರ ಮಾಡ್ತಾರ ಅದನ್ನ. ಆಮೇಲೆ ಅವರು ಕೂಡ ಹೇಳ್ತಾರ, ನಮ್ಮ ಮಾವನ ಮಗ ನಾವು ಎಷ್ಟೇ ಹೊಡೆದಾಡ್ಕೊಂಡ್ರು ಕೂಡ ನಾವಿಬ್ರು ಒಂದೇ ಅನ್ನುವಂತಹ ಮಾತನ್ನ ಸೂಕ್ಷ್ಮವಾಗಿ ಹೇಳ್ತಾರ. ಅವರು ನಿನ್ನೆ ಹಯಗ್ರೀವ್ ಪಿಕ್ಚರ್ ಮೊನ್ನೆ ಉದ್ಘಾಟನೆ ಆಯ್ತಲ್ಲ ಶುಕ್ರವಾರ, ಅದೊಂದ್ ಸ್ವಲ್ಪ ಏನೋ ಪ್ರಾಬ್ಲಮ್ ಆಯ್ತಂತ, ಹೀಗಾಗಿ ಸಾಯಂಕಾಲ 4 ಗಂಟೆಗೆ ಅದು ಕ್ಲಿಯರ್ ಆಗ್ಯದ ಪ್ರಾಬ್ಲಮ್. ಅವತ್ತ ಲೇಟ್ ಆಗಿ ಸಿನಿಮಾ ಪ್ರದರ್ಶನ ಆಗ್ಯದ. ಅಶ್ವಿನಿ ಮೇಡಮ್ ಅವರು ಆ ಸಿನಿಮಾದಲ್ಲಿ ಪಾತ್ರವನ್ನ ಮಾಡಿದಾರಂತ, ಒಳ್ಳೆಯ ಪಾತ್ರ. ಹೀಗಾಗಿ ಅವ್ರು ನೋಡ್ಲಿಕ್ಕೆ ಬಂದಿದ್ರು. ಆ ಸಂದರ್ಭದಲ್ಲಿ ಈ ಟಿವಿ ಮಾಧ್ಯಮದವ್ರ ಮುಂದ ಬಹಳ ಚೆನ್ನಾಗಿ ಮಾತನಾಡಿದ್ರು. ನಿಜವಾಗ್ಲೂ ಅವರು ಒಳ್ಳೆ ಅವ್ರಿಗೆ ಮಾತನಾಡುವ ಕಲೆ ಅದ ಮತ್ತು ಜನರನ್ನ ಹಚ್ಕೊಳ್ಳುವಂತ ಕಲೆ ಅದ. ಆಮೇಲೆ ಅವರಿಗೆ ವಯಸ್ಸಾಗಿದ್ರು ಕೂಡ ತಮ್ಮ ಈ ಅಂದ ಚಂದವನ್ನ ಕಾಯ್ಕೊಂಡು ಬಂದಾರು. ಆಮೇಲೆ ಅವರು ಈಗ ಹೀರೋಯಿನಿ ಆಗ್ಲಿಕ್ಕೆ ಕೂಡ ಅರ್ಹತೆಗಳನ್ನ ಹೊಂದಿದಾರ. ನಿಜವಾಗ್ಲೂ ಒಬ್ಬ ಒಳ್ಳೆ ಹೀರೋಯಿನಿಯಾಗಿ ಪಾತ್ರವನ್ನ ಮಾಡ್ಲಿಕ್ಕೆ ಅರ್ಹತೆಗಳದಾವ ಅವರಲ್ಲಿ. ಅವರು ಮಾತನಾಡ್ತಾ ತಮ್ಮ ಚಿತ್ರದ ಬಗ್ಗೆ ಒಳ್ಳೆಯ ಅಭಿಪ್ರಾಯಗಳನ್ನ ಮೂಡಿಸ್ತಾ ಕೊನೆಗೆ ಹೇಳ್ತಾರ, ಗಿಲ್ಲಿ ಕೂಡ ಇದರಲ್ಲಿ ಪಾತ್ರ ಮಾಡಿದ್ದು ನನಗೆ ಗೊತ್ತಿರ್ಲಿಲ್ಲ. ನಾನು ಅವನು ಬಿಗ್ ಬಾಸ್ ನಲ್ಲೇ ಇದ್ರು ಕೂಡ ನಾನು ಹಯಗ್ರೂದಲ್ಲಿ ಪಾತ್ರ ಮಾಡಿನಂತ ಅವನಿಗೂ ಗೊತ್ತಿಲ್ಲ, ಅವನು ಅದರಲ್ಲಿ ಪಾತ್ರ ಮಾಡಿದಾನಂತ ನನಗೂ ಗೊತ್ತಿಲ್ಲ. ಈ ಬಗ್ಗೆ ನಾವು ಒಳಗಡೆ ಚರ್ಚೆನೆ ಮಾಡ್ಲಿಲ್ಲ ಅನ್ನುವಂಥ ಮಾತನ್ನ ಹೇಳ್ತಾರ. ಜೊತೆಗೆ ಗಿಲ್ಲಿ ಕೂಡ ಒಬ್ಬ ಒಳ್ಳೆಯ ವ್ಯಕ್ತಿ. ಅವನ ಫ್ಯೂಚರ್ ಇನ್ನೂ ಚೆನ್ನಾಗಿ ಆಗ್ಲಿ, ಅವನು ದೊಡ್ಡ ಮಟ್ಟದಲ್ಲಿ ಬೆಳಿಲಿ ಅನ್ನುವಂತ ಆಶಯವನ್ನ ವ್ಯಕ್ತಪಡಿಸ್ತಾರ ಅಶ್ವಿನಿ ಮೇಡಮ್ ಅವರು. ರಿಯಲಿ ನನಗೆ ಹೃದಯ ತುಂಬಿ ಬರ್ತದೆ. ಯಾಕಂದ್ರೆ ನೋಡಿ, ಒಬ್ಬ ಮನುಷ್ಯ, ನಾನು ಹೇಳಿದ್ನೆಲ್ಲ ಆರಂಭದಲ್ಲೇ ಹೇಳಿದೆ, ಯಾರು ಒಳ್ಳೆಯವರು ಇಲ್ಲ ಈ ಪ್ರಪಂಚದಲ್ಲಿ, ಕೆಟ್ಟವರು ಇಲ್ಲ. ಯಾರು ಹೆಚ್ಚಿನ ಒಳ್ಳೆಯ ಗುಣಗಳನ್ನ ಹೊಂದಿರ್ತಾರ ಅವರಿಗೆ ಒಳ್ಳೆಯ ವ್ಯಕ್ತಿ ಅಂತಾರ. ಯಾರಿಗೆ ಹೆಚ್ಚಿನ ಕೆಟ್ಟ ಗುಣಗಳನ್ನ ಹೊಂದಿರ್ತಾರ, ನೆಗೆಟಿವ್ ವಿಚಾರಗಳನ್ನ ಹೊಂದಿರ್ತಾರ, ಅಂಥವ್ರಿಗೆ ಕೆಟ್ಟವರು ಅಂತಾರ ಅಷ್ಟೇ. ಅದಕ್ಕೋಸ್ಕರ ನಾವು ಯಾರ ಬಗ್ಗೆಯೂ ಒಂದು ನಿರ್ಧಾರಕ್ಕ ತೀಕ್ಷಣದಲ್ಲಿ ಬರುವುದು ಒಳ್ಳೆಯದಲ್ಲ ಅನ್ನೋದು ಅಭಿಪ್ರಾಯ ನಂದು. ಅಶ್ವಿನಿ ಮೇಡಮ್ ಅವರು ರಿಯಲಿ ಗ್ರೇಟ್ ಅನ್ನುವಂತಹ ಮಾತನ್ನ ಇವತ್ತು ಹೇಳ್ತಾ ನನ್ನ ಇವತ್ತಿನ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸರ್. ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ನಮಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್.